ನಮಸ್ಕಾರ ಸ್ನೇಹಿತರೆ, ಕುದ್ರತ್ ಅನ್ನೋ ವ್ಯಕ್ತಿ ಭೂತೋಚಾಟನೆಯನ್ನ ಮಾಡ್ತಾ ತುಂಬಾನೇ ಜನರನ್ನ ಆತ್ಮಗಳ ದುಷ್ಟಶಕ್ತಿಗಳ ವಶದಿಂದ ಕಾಪಾಡಿದ್ದಾರೆ. ಆದ್ರೆ ತಮ್ಮ ಮಗನನ್ನ ಒಂದು ಡೀಮನ್ ಪೊಸೆಸ್ ಮಾಡ್ಕೊಂಡಾಗ ಆ ಡೀಮನ್ ಎಷ್ಟು ಶಕ್ತಿಶಾಲಿ ಆಗಿರುತ್ತೆ ಅಂದ್ರೆ ಕುದ್ರತ್ ಎಷ್ಟೇ ಮಂತ್ರಗಳನ್ನ ಹೇಳಿದ್ರು, ಪ್ರೇಯರ್ ಮಾಡಿದ್ರು ವರ್ಕ್ ಆಗದೆ ಕೊನೆಗೆ ಇವರ ಮಗನನ್ನ ಅತ್ಯಂತ ಭೀಕರವಾಗಿ ಆ ಡೀಮನ್ ಕೊಲ್ಲುತ್ತೆ. ಇದರಿಂದ ಆಘಾತಕ್ಕೆ ಒಳಗಾದ ಕುದ್ರತ್ ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಾಗ ಮತ್ತೆ ಆ ಡೀಮನ್ ಒಂದು ಹಳ್ಳಿಯಲ್ಲಿ ಜನರನ್ನ ಕೊಲ್ಲೋದಕ್ಕೆ ಶುರು ಮಾಡುತ್ತೆ. ಆಗ ಅವರನ್ನ ಕಾಪಾಡೋದಕ್ಕೆ ಕುದ್ರತ್ ಏನೆಲ್ಲ ಮಾಡ್ತಾರೆ, ಆ ಡೀಮನ್ ನ ತಡೆಯೋಕೆ ಇವ್ರಿಗೆ ದೇವರ ಮೇಲಿರೋ ನಂಬಿಕೆ ಭಕ್ತಿ ಸಾಕಾಗುತ್ತಾ ಏನ್ ಕತೆ ಅನ್ನೋದನ್ನ ಕುದ್ರತ್ ಅನ್ನೋ ಇಂಡೋನೇಷಿಯನ್ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ನನ್ನ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡುವಂತವ್ರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಆಗೋದು ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕುದ್ರತ್ ಅನ್ನೋ ಎಕ್ಸಾರ್ಸಿಸ್ಟ್ ತಮ್ಮ ಮಗ ಆಲಿಫ್ ಮೇಲೆನೆ ಎಕ್ಸಾರ್ಸಿಸಮ್ ಅಂದ್ರೆ ಭೂತೋಚಾಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವನನ್ನ ಆಜುವಾಲಾ ಅನ್ನೋ ಒಂದು ಶಕ್ತಿಶಾಲಿ ಡೀಮನ್ ಪೊಸೆಸ್ ಮಾಡ್ಕೊಂಡು ತುಂಬಾನೇ ತೊಂದರೆ ಕೊಡ್ತಾ ಇದೆ. ಇಲ್ಲಿವರೆಗೂ ಬಹಳಷ್ಟು ಜನರ ಎಕ್ಸಾರ್ಸಿಸಮ್ ಮಾಡಿ ಜನರನ್ನ ಕಾಪಾಡಿರೋ ಇವರಿಗೆ ತಮ್ಮ ಮಗನನ್ನ ಉಳಿಸ್ಕೊಳೋಕೆ ಆಗ್ತಿಲ್ಲ. ದೇವರ ಹೆಸರಲ್ಲಿ ಇವರು ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಡೀಮನ್ ಇವರ ಮೇಲೆನೆ ರೂಮ್ ಅಲ್ಲಿ ಇರೋ ವಸ್ತುಗಳನ್ನ ಬಿಸಾಕಿ ದಾಳಿ ಮಾಡ್ತಾ ಇದೆ. ಇದಕ್ಕಿದ್ದಂಗೆ ಆಲಿಫ್ ಈಗ ಗಾಳಿಯಲ್ಲಿ ತೇಲೋಕೆ ಶುರು ಮಾಡಿ ಸೈತಾನನ ಹೆಸರಲ್ಲಿ ಇವನ ಒಳಗಿರೋ ಡೀಮನ್ ಪ್ರಮಾಣ ಮಾಡಿ ಕುದ್ರತ್ಗೆ ಹೇಳುತ್ತೆ, ನೀನು ಬದುಕಿದ್ದಾಗ್ಲೇ ನರಕ ಅನುಭವಿಸ್ತೀಯಾ, ಗಿಲ್ಟಲ್ಲೇ ಮುಳುಗೋಗ್ತೀಯಾ ಅಂತ ಹೇಳಿ ಆಜುವಾಲಾ ಡೀಮನ್ ಆಲಿಫ್ ನ ಕತ್ತನ್ನ ಪೂರ್ತಿ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಸಾಯಿಸ್ಬಿಡುತ್ತೆ. ತಮ್ಮ ಕಣ್ಣ ಮುಂದೆನೆ ಇದೆಲ್ಲ ಆಗಿದ್ದನ್ನ ನೋಡಿ ಕುದ್ರತ್ ಆಘಾತಕ್ಕೊಳಗಾಗಿದ್ದರೆ ಇದು ಸಾಲದು ಅಂತ ಇವರ ನಿರ್ಲಕ್ಷ್ಯದಿಂದಾನೇ ಆಲಿಫ್ ಸಾವನ್ನಪ್ಪಿರೋದು ಅಂತ ಹೇಳಿ ಕುದ್ರತ್ ಅವ್ರನ್ನೇ ಜೈಲ್ಗೆ ಹಾಕ್ತಾರೆ. ಹೀಗೆ 3 ವರ್ಷ ಕಳೆಯುತ್ತೆ. ಇವತ್ತಿಗೂ ತಮ್ಮ ಮಗನನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಗಿಲ್ಟ್ ಅಲ್ಲಿ ಇದ್ದಾರೆ. ಸೇಮ್ ಆಜುವಾಲಾ ಡೀಮನ್ ಹೇಳ್ದಂಗೆ ಜೈಲಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಕುದ್ರತ್. ಇವರ ಜೊತೆ ಜೈಲಲ್ಲಿ ಇರೋ ವ್ಯಕ್ತಿ ಇವ್ರಿಗೆ ನಮಾಜ್ ಮಾಡೋಕೆ ಪ್ರೇಯರ್ ಮಾಡೋಕೆ ಹೇಳ್ತಿದ್ರು ಕೂಡ ಇವರು 3 ವರ್ಷಗಳಿಂದ ಯಾವುದೇ ಪ್ರೇಯರ್ ಮಾಡಿಲ್ಲ. ದೇವರ ಮೇಲೆ ನಂಬಿಕೆನೆ ಕಳ್ಕೊಂಡಿದ್ದಾರೆ. ಮತ್ತೆ ತಮ್ಮ ಹೆಂಡತಿ ಮಗ ಇರೋ ಫೋಟೋ ನೋಡ್ಕೊಂಡು ದುಃಖ ಪಡ್ತಾ ಇರ್ತಾರೆ. ಯಾಕಂದ್ರೆ ಇವರ ಹೆಂಡತಿ ಕೂಡ ಸಾವನ್ನಪ್ಪಿದ್ದಾರೆ. ಹೇಗೆ ಅಂತ ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಪಾರ್ಟ್ 2 ಈಗ ಸದ್ಯಕ್ಕೆ ಇಂಡೋನೇಷಿಯಾದ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ. OTT ಗೆ ಬರ್ತಿದ್ದಂಗೆ ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತೀನಿ. ಒಂದು ಸಿಹಿ ಸುದ್ದಿ ಏನಂದ್ರೆ ಇವರ ಜೈಲು ಶಿಕ್ಷೆಯನ್ನ ಕಡಿಮೆ ಮಾಡಿ 3 ವರ್ಷಕ್ಕೇನೆ ಹೊರಗೆ ಬಿಡ್ತಾ ಇದ್ದಾರೆ. ಇದು ಡೀಮನ್ ಆಜುವಾಲಾಗೆ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಈಗ ಜೈಲ್ನ ವಾರ್ಡನ್ ಚೈನ್ ಎತ್ಕೊಂಡ್ ಬಂದು ಇವರ ಕತ್ತಿಗೆ ಸುತ್ತಿ ಎಳ್ಕೊಂಡು ಯಾರು ಇಲ್ದೇ ಇರೋ ರೂಮ್ ಗೆ ಬರ್ತಾನೆ. ಮತ್ತೆ ಇಲ್ಲಿ ಇವ್ರಿಗೆ ನೇಣು ಬಿಗಿದು ಕೊಲ್ಲೋದಕ್ಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ವಾರ್ಡನ್ ನ ಆಜುವಾಲಾ ಡೀಮನ್ ಪೊಸೆಸ್ ಮಾಡ್ಕೊಂಡಿದೆ. ಈ ಜೈಲಿಂದ ನೀನು ಶವವಾಗಿ ಹೋಗ್ಬೇಕು ಅಂತ ಕುದ್ರತ್ಗೆ ಈ ಡೀಮನ್ ಹೇಳ್ಬೇಕಾದ್ರೆ ಕುದ್ರತ್ ಜೊತೆ ಜೈಲಲ್ಲಿ ಇದ್ದ ವ್ಯಕ್ತಿ ಬೇರೆ ಅಧಿಕಾರಿಗಳನ್ನ ಕರೆದಾಗ ಅವರು ಬಂದು ಈ ವಾರ್ಡನ್ ನ ತಡೆಯುವಷ್ಟರಲ್ಲೇ ಆಗ್ಲೇ ಕುದ್ರತ್ ಸಾವನ್ನಪ್ಪಿದ್ದಾರೆ. ಇವರ ಆತ್ಮ ಈಗ ಪರ್ಗೇಟರಿಗೆ ಬರುತ್ತೆ. ಅಂದ್ರೆ ಬದುಕಿದ್ದಾಗ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಿ ಸ್ವರ್ಗಕ್ಕೆ ಹೋಗೋಕು ಮುಂಚೆ ಇರೋ ಜಾಗ ಇದು. ಇಲ್ಲಿ ಇವ್ರಿಗೆ ದೇವರ ಮೇಲೆ ಮತ್ತೆ ನಂಬಿಕೆ ಬರುತ್ತೆ, ಪ್ರೇಯರ್ ಮಾಡ್ತಾರೆ. ಈಗ ದೇವರು ಇವರಿಗೆ ಇನ್ನ ನೀನು ಜೀವನದಲ್ಲಿ ಮಾಡೋದು ತುಂಬಾನೇ ಇದೆ, ವಾಪಸ್ ಹೋಗು ಅಂತ ಹೇಳಿ ಕಳಿಸಿದಾಗ ಶವಗಾರದಲ್ಲಿ ಇವ್ರಿಗೆ ಎಚ್ಚರಿಕೆ ಆಗುತ್ತೆ. ಆಲ್ರೆಡಿ ಇವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶವಗಾರದಲ್ಲಿ ಇಟ್ಟಿದ್ರು. ಇದಾದ ನಂತರ ಇವರು ಹೇಗಿದ್ರು ಜೈಲಿಂದ ಬಿಡುಗಡೆ ಆಗ್ಬೇಕಾಗಿತ್ತು. ಹೇಗೆ ಬದುಕಿದ್ದಾರೆ ಅಂತ ಶಾಕ್ ಆಗಿದ್ರು ಕೂಡ ಇವರನ್ನ ಜೈಲಿಂದ ಬಿಟ್ ಕಳಿಸ್ತಾರೆ. ಕುದ್ರತ್ ಬಸ್ಸಲ್ಲಿ ಇವರು ಚಿಕ್ಕವರಿದ್ದಾಗ ಓದ್ತಿದ್ದ ಬೋರ್ಡಿಂಗ್ ಸ್ಕೂಲ್ ಇರೋ ಹಳ್ಳಿಗೆ ಹೊರಡ್ತಾರೆ. ಯಾಕಂದ್ರೆ ಇವ್ರಿಗೆ ಹೋಗೋಕೆ ಬೇರೆ ಯಾವ ಜಾಗನೂ ಇಲ್ಲ. ತಮ್ಮ ಫ್ಯಾಮಿಲಿಯನ್ನ ಕಳ್ಕೊಂಡಿರೋದ್ರಿಂದ ಈಗ ಬಸ್ಸಲ್ಲಿ ಒಂದು ಮಗು ತುಂಬಾನೇ ಅಳ್ತಾ ಇದೆ. ಯಾಕಂದ್ರೆ ಪಕ್ಕದಲ್ಲೇ ಒಬ್ರು ಅಜ್ಜಿಯ ಆತ್ಮ ಕುತ್ಕೊಂಡಿದೆ. ಇದು ಕುದ್ರತ್ಗೆ ಕಾಣಿಸಿದ್ರು ಕೂಡ ಹಳ್ಳಿ ಬಂತು ಅಂತ ಬಸ್ಸಿಂದ ಇಳಿದು ಹೋಗ್ತಾರೆ. ಯಾಕಂದ್ರೆ ಯಾರಿಗೂ ಸಹಾಯ ಮಾಡೋಕೆ ಇವ್ರಿಗೆ ಮನ್ಸೇ ಇಲ್ಲ. ಹಳ್ಳಿಗೆ ನಡ್ಕೊಂಡ್ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಈ ಭೂಮಿ ಬೋರ್ಡಿಂಗ್ ಸ್ಕೂಲ್ ಅವ್ರಿಗೆ ಸೇರಿದ್ದು, ಇಲ್ಲಿಗೆ ಯಾರು ಬರೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇದು ಮುಂದೆ ಮೂವಿಯಲ್ಲಿ ಒಂದು ಟ್ವಿಸ್ಟ್ ಗೆ ಕಾರಣ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ನೆನ್ಪಿಡ್ಕೊಳ್ಳಿ. ಬೋರ್ಡಿಂಗ್ ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಹಳ್ಳಿಯಲ್ಲಿ ಇರೋ ಬೆಳೆಗಳೆಲ್ಲ ನಾಶ ಆಗಿದೆ, ಒಣಗೋಗಿದೆ. ಸಮುದ್ರದ ಹತ್ರನೇ ಇರೋ ಹಳ್ಳಿ ಆಗಿದ್ರು ಕೂಡ ಮರುಭೂಮಿಯ ಮಧ್ಯ ಇರೋ ಹಳ್ಳಿಯ ರೀತಿ ಇದು ಕಾಣ್ತಾ ಇದೆ. ಮೊದ್ಲು ಈ ರೀತಿ ಇರ್ಲಿಲ್ಲ. ಕುದ್ರತ್ ಜೈಲ್ಗೆ ಹೋದಾಗ್ಲಿಂದ ಇದೆಲ್ಲ ಶುರು ಆಗಿರೋದು. ಇದಷ್ಟೇ ಅಲ್ಲ, ಡೀಮನ್ಗಳು ಈ ಹಳ್ಳಿಯ ಜನರನ್ನ ಪೊಸೆಸ್ ಮಾಡ್ಕೊಂಡು ಕೊಲ್ಲೋದಕ್ಕೆ ಶುರು ಮಾಡಿದವೆ. ಈಗ್ಲೂ ಅಷ್ಟೇ ಇಲ್ಲಿರೋ ಒಬ್ಬರ ಮನೆಯಿಂದ ಪೊಸೆಸ್ಡ್ ಆಗಿರೋ ಜಿಹಾನ್ ಅನ್ನೋ ಹುಡುಗಿ ಕಿರ್ಚಾಡೋದನ್ನ ಕೇಳಿಸ್ಕೊಂಡ್ರು ಕೂಡ ಮತ್ತೆ ಎಕ್ಸಾರ್ಸಿಸಮ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿಂದ ಹೊರಟು ಬೋರ್ಡಿಂಗ್ ಸ್ಕೂಲ್ ಹತ್ರ ಬರ್ತಾರೆ ಕುದ್ರತ್. ಅದೇ ಈ ಮನೆಯಲ್ಲಿ ಹಳ್ಳಿಯ ತುಂಬಾನೇ ಜನರು ಪ್ರೇಯರ್ ಮಾಡ್ತಾ ಇದ್ದಾರೆ ಜಿಹಾನ್ ಪೊಸೆಸ್ಡ್ ಆಗಿರೋದ್ರಿಂದ. ಇಲ್ಲಿಗೆ ಯಾಸ್ಮಿನ್ ಅನ್ನೋ ಮಹಿಳೆ ಬಂದು ಜಿಹಾನ್ ಅವ್ರ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜಿಹಾನ್ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಇವಳನ್ನ ಪೊಸೆಸ್ ಮಾಡ್ಕೊಂಡಿರೋ ಡೀಮನ್ ಎಲ್ಲರ ಮುಂದೆನೆ ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಇವಳ ಮುಂದೆ ಇರೋ ಮರಕ್ಕೆ ತಲೆ ಹೊಡೆದು
ಸಾವನ್ನಪ್ತಾಳೆ. ಇನ್ನೊಂದ್ ಕಡೆ ಕುದರತ್ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರೋ ತಮ್ಮ ಫ್ರೆಂಡ್ ಜಾಫರ್ ನ ಭೇಟಿಯಾಗಿ ಈ ಹಳ್ಳಿಯ ಅವಸ್ಥೆ ಏನ್ ಹೀಗಾಗಿದೆ, ನಮ್ಮ ಗುರುಗಳು ರೋಕಿಮ್ ಹೇಗಿದ್ದಾರೆ ಅಂತ ಕೇಳಿದಾಗ ಜಾಫರ್ ಹುಷಾರಿಲ್ದೆ ಮಲ್ಗಿರೋ ರೋಕಿಮ್ ಅವರ ಹತ್ರ ಇವರನ್ನ ಕರ್ಕೊಂಡ್ ಬಂದು ಹೇಳ್ತಾನೆ, ನೀನು ಸ್ಕೂಲ್ ನ ಬಿಟ್ಟು ಹೋದಾಗ್ಲಿಂದ ಇಲ್ಲೇನು ಸರಿ ಇಲ್ಲ. ನಿನ್ನ ಮಗ ಆಲಿಫ್ ಪೊಸೆಸ್ಡ್ ಆದಾಗ ನಿನ್ನ ಒಳಿತಿಗೋಸ್ಕರ ರೋಕಿಮ್ ಅವರು ಯಾವಾಗ್ಲೂ ಪ್ರೇಯರ್ ಮಾಡ್ತಾನೆ ಇದ್ರು, ತಮ್ಮ ಆರೋಗ್ಯದ ಕಡೆ ಗಮನನೇ ಕೊಡ್ಲಿಲ್ಲ. ಹಾಗಾಗಿ ಒಂದು ದಿನ ಇವ್ರಿಗೆ ಹುಷಾರಿಲ್ದಂಗೆ ಆದಾಗ ಹಳ್ಳಿಯಲ್ಲೂ ವಿಚಿತ್ರವಾದ ಘಟನೆಗಳು ನಡೆಯೋಕೆ ಶುರು ಆಯ್ತು. ಬೆಳೆಗಳು ನಾಶ ಆದ್ವು, ಪ್ರವಾಹ ಬಂತು, ಜನರು ಹೆಸರೇ ಗೊತ್ತಿಲ್ಲದೆ ಇರೋ ಕಾಯಿಲೆಗಳಿಗೆ ತುತ್ತಾದ್ರು. ಎಲ್ಲದಕ್ಕಿಂತ ಭಯಾನಕವಾದ ವಿಷಯ ಏನಂದ್ರೆ ಜನರನ್ನ ಡೀಮನ್ಗಳು ಪೊಸೆಸ್ ಮಾಡ್ಕೊಂತಾ ಇದ್ದಾವೆ. ನಿನ್ನ ಎಕ್ಸಾರ್ಸಿಸಮ್ ಫೇಲ್ ಆದಾಗ್ಲಿಂದನೇ ಇದೆಲ್ಲ ಆಗ್ತಿರೋದು. ಅಂತ ತಪ್ಪು ನೀನ್ ಏನ್ ಮಾಡ್ದೆ, ನಿನ್ನ ಮಗ ಆಲಿಫ್ ಪ್ರಾಣ ಕಳ್ಕೋಬೇಕಾಯ್ತಲ್ಲ ಅಂದಾಗ ಕುದರತ್ ಇದಕ್ಕೆ ಉತ್ತರ ಕೊಡಲ್ಲ. ಅಂದ್ರೆ ಇದರ ಹಿಂದೆ ಬೇರೆನೆ ಕತೆ ಇದೆ. ನೆಕ್ಸ್ಟಿನಲ್ಲಿ ಯಾಸ್ಮಿನ್ ನ ಮನೆಯನ್ನ ತೋರಿಸ್ತಾರೆ. ಇಲ್ಲಿ ಯಾಸ್ಮಿನ್, ಇವರ ಮಗ ಆಲಿಫ್ ಮತ್ತೆ ಮಗಳು ಆಶಾ ವಾಸವಾಗಿದ್ದಾರೆ. ಕುದರತ್ ಅವರ ಮಗನ ಹೆಸರು ಕೂಡ ಆಲಿಫ್ ಆಗಿತ್ತು ಸ್ನೇಹಿತರೆ. ಯಾಸ್ಮಿನ್ ಅವರ ಮಗನ ಹೆಸರು ಕೂಡ ಇದೇ ಆಗಿದೆ. ಇವರ ಜೊತೆನೂ ಒಂದು ದುರ್ಘಟನೆ ನಡೆದೋಗಿದೆ. ಅದೇನಂದ್ರೆ ಯಾಸ್ಮಿನ್ ನ ಗಂಡ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ರೆ, ಅದೇ ಆಕ್ಸಿಡೆಂಟ್ ಅಲ್ಲಿ ಆಲಿಫ್ ನ ಕಾಲಿಗೆ ಏಟಾಗಿ 2 ಕಾಲು ಪ್ಯಾರಲೈಸ್ಡ್ ಆಗಿದೆ, ಎದ್ದು ಓಡಾಡೋಕೆ ಆಗಲ್ಲ. ವಿಚಿತ್ರ ಏನಂದ್ರೆ ಒಂದಷ್ಟು ದಿನಗಳಿಂದ ಆಲಿಫ್ ತನ್ನ ರೂಮ್ ಅಲ್ಲಿ ಇರೋ ಕಬೋರ್ಡ್ ನ ಓಪನ್ ಮಾಡ್ಕೊಂಡು ಒಳಗೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾನೆ. ಯಾರದು ಅಂತ ಕೇಳಿದ್ರೆ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಆಶಾಗೆ ದೆವ್ವ ಡೀಮನ್ ಗಳ ಮೇಲೆಲ್ಲ ನಂಬಿಕೆ ಇಲ್ಲ. ಜಿಹಾನ್ ಕೂಡ ಸಾವನ್ನಪ್ಪಿರೋದು ಕಾಯಿಲೆಯಿಂದ ಅಂತ ಅನ್ಕೊಂಡಿದ್ದಾಳೆ. ಈಗ ಅಮ್ಮ ಮಗಳಿಬ್ರು ಮನೆಯಲ್ಲಿ ಇರೋ ಹಣದ ಸಮಸ್ಯೆ ಬಗ್ಗೆ ಮಾತಾಡ್ಬೇಕಾದ್ರೆ ಆಲಿಫ್ ತನ್ನ ರೂಮ್ ಅಲ್ಲಿ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ತು ಅಂತ ರೂಮ್ ಹತ್ರ ಬಂದ್ರೆ ಡೋರ್ ಮೇಲೆ ಆಲಿಫ್ ನ ವೀಲ್ ಚೇರ್ ಬಂದು ಬೀಳುತ್ತೆ. ಆಲಿಫ್ ಕಬೋರ್ಡ್ ಒಳಗೆ ತಲೆ ಇಡ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ತಕ್ಷಣ ಇವನನ್ನ ಬೆಡ್ ಮೇಲೆ ಎತ್ಕೊಂಡ್ ಬಂದು ಮಲಗಿಸಿದಾಗ ಗೊತ್ತಾಯ್ತು ಇವನಿಗೆ ತುಂಬಾನೇ ಜ್ವರ ಬಂದಿದೆ ಅಂತ. ಏನನ್ನೋ ನೋಡಿ ಹೆದರ್ಕೊಂಡಿರ್ಬೇಕು. ಏನಾದ್ರೂ ಆಗ್ಲಿ ಆ ಕಬೋರ್ಡ್ ಇಲ್ಲಿ ಇರೋದೇ ಬೇಡ ಅಂತ ಯಾಸ್ಮಿನ್ ಮತ್ತೆ ಆಶಾ ಇದನ್ನ ಸ್ಟೋರ್ ರೂಮ್ ಅಲ್ಲಿ ಇಟ್ಟು ಬರ್ತಾರೆ. ಮುಂದಿನ ದಿನ ಬೆಳಗ್ಗೆ ಆಶಾ ಸ್ಕೂಲ್ಗೆ ಹೋದಾಗ ಮಲಗಿದ್ದ ಆಲಿಫ್ ರಪ್ ಅಂತ ಎದ್ದು ಕಬೋರ್ಡ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಅದು ಸ್ಟೋರೇಜ್ ರೂಮ್ ಅಲ್ಲಿ ಇದೆ ಅಂತಿದ್ದಂಗೆ ತುಂಬಾನೇ ಕೋಪಗೊಂಡು ತಿಂಡಿ ಕೂಡ ತಿನ್ನಲ್ಲ. ಇವತ್ತು ರಾತ್ರಿ ಆಲಿಫ್ ಮನೆಯಲ್ಲಿ ಎಲ್ಲೂ ಕಾಣ್ತಿಲ್ಲ ಅಂತ ಯಾಸ್ಮಿನ್ ಮತ್ತೆ ಆಶಾ ಇವನನ್ನ ಹುಡುಕ್ಬೇಕಾದ್ರೆ ಯಾಸ್ಮಿನ್ ಸ್ಟೋರೇಜ್ ರೂಮ್ಗೆ ಬಂದಾಗ ಇವನು ಇಲ್ಲೇ ಕಬೋರ್ಡ್ ನ ಓಪನ್ ಮಾಡ್ಕೊಂಡು ಒಳಗಿರೋರ ಜೊತೆ ಮಾತಾಡ್ತಿದ್ದಾನೆ. ನಿನ್ ತಂದೆ ಸಾವನ್ನಪ್ಪಿದ್ದಾರೆ, ಅವರು ಇಲ್ಲ ಅಂತ ಯಾಸ್ಮಿನ್ ಹೇಳಿದಾಗ ಆಲಿಫ್ನೆ ಒಂದು ಡೀಮನ್ ಪೊಸೆಸ್ ಮಾಡ್ಕೊಂಡು ಇವನ ಬಾಯಲ್ಲಿ ಹೇಳುತ್ತೆ, ನನ್ ತಂದೆ ಹೇಳ್ದಂಗೆ ಕೇಳಿದ್ರೆ ನನ್ ಕಾಲು ವಾಪಸ್ ಬರುತ್ತಂತೆ, ನೀನ್ ಯಾರು ತಡೆಯೋಕೆ ಅಂತ ಗಿಡ ಕಟ್ ಮಾಡೋ ಕತ್ರಿಯಿಂದ ಇವಳ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಭುಜಕ್ಕೆ ಇದರಿಂದ ಚುಚ್ತಾನೆ ಕೂಡ. ಆದ್ರೆ ಹೇಗೋ ಮಾಡಿ ಯಾಸ್ಮಿನ್ ಸ್ಟೋರೇಜ್ ರೂಮ್ ಇಂದ ಹೊರಗೆ ಬಂದು ಡೋರ್ಗೆ ಬೀಗ ಹಾಕಿ ಏನೇ ಆದ್ರೂ ಡೋರ್ನ ಮಾತ್ರ ತೆಗಿಬೇಡ ಅಂತ ಆಶಾಗೆ ಹೇಳಿ ಸೀದಾ ಬೋರ್ಡಿಂಗ್ ಸ್ಕೂಲ್ ಹತ್ರ ಬರ್ತಾಳೆ. ಉಸ್ತಾದ್ ಜಾಫರ್ ಅವರು ಇಲ್ವಾ, ನನ್ ಮಗ ಯಾವ್ದೋ ಡೀಮನ್ಗೆ ಪೊಸೆಸ್ಡ್ ಆಗಿದ್ದಾನೆ ಅಂತ. ಆದ್ರೆ ಜಾಫರ್ ಇಲ್ಲ, ಎಲ್ಲೋ ಹೋಗಿದ್ದಾನೆ. ಕುದರತ್ ಇವಳ ಮಗನಿಗೆ ಸಹಾಯ ಮಾಡೋಕೆ ಒಪ್ತಿಲ್ಲ. ಜಾಫರ್ ಬಂದಾಗ ಹೇಳ್ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಮತ್ತೆ ಎಕ್ಸಾರ್ಸಿಸಮ್ ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಮಸ್ಯೆ ಆಗುತ್ತೆ ಅಂತ. ಆದ್ರೆ ಯಾಸ್ಮಿನ್ ತುಂಬಾನೇ ಕೇಳ್ಕೊಂಡಾಗ ಇವಳ ಸ್ಥಿತಿ ನೋಡೋಕಾಗದೆ ಎಕ್ಸಾರ್ಸಿಸಮ್ ಮಾಡೋಕೆ ಒಪ್ಕೊಂಡು ಯಾಸ್ಮಿನ್ ಜೊತೆ ಹೊಡ್ತಾನೆ ಕುದರತ್. ಇಲ್ಲಿ ಸ್ನೇಹಿತರೆ ಕುದರತ್ ಕ್ಯಾರೆಕ್ಟರ್ ಮಾಡಿರೋರು ಮತ್ತೆ ಯಾಸ್ಮಿನ್ ಕ್ಯಾರೆಕ್ಟರ್ ಮಾಡಿರೋರು ಇಬ್ರು ಕೂಡ ರಿಯಲ್ ಲೈಫ್ ಅಲ್ಲಿ ಗಂಡ ಹೆಂಡತಿ. ಇವರು ಬರೋ ಅಷ್ಟರಲ್ಲಿ ಸ್ಟೋರೇಜ್ ರೂಮ್ ನ ಹೊರಗೆ ಇರೋ ಆಶಾಳ ತಲೆ ಕೆಡಿಸ್ತಾ ಇದೆ ಆಲಿಫ್ ನ ಪೊಸೆಸ್ ಮಾಡ್ಕೊಂಡಿರೋ ಡೀಮನ್. ಏನಾಗಿರುತ್ತೆ ಅಂದ್ರೆ ಆಶಾ ತನ್ನ ಬರ್ತ್ಡೇ ದಿನ ಫ್ರೆಂಡ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗಿ ಎಷ್ಟೊತ್ತಾದ್ರೂ ಮನೆಗೆ ಬಂದಿರಲ್ಲ. ಆಗ ಆಲಿಫ್ ಮತ್ತೆ ಅವರಪ್ಪ ಆಶಾನ ಹುಡ್ಕೊಂಡು ಹೋದಾಗ ಆಕ್ಸಿಡೆಂಟ್ ಆಗಿರುತ್ತೆ. ನನ್ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಇದೆಲ್ಲ ಮಾಡ್ತಿರೋದಾ ಅಂತ ಆಲಿಫ್ ಕೇಳಿದಾಗ ಆಶಾ ಅಳ್ತಾ ಸುತ್ತಿಗೆಯಿಂದ ಬೀಗ ಹೊಡೆದಾಕಿ ಒಳಗೆ ಬರ್ತಾಳೆ. ಆಲಿಫ್ ಕಬೋರ್ಡ್ ಒಳಗೆ ಇದ್ದಾನೆ. ಇವಳು ಕೂಡ ಕಬೋರ್ಡ್ ಹತ್ರ ಹೋಗ್ತಿದ್ದಂಗೆ ಪೊಸೆಸ್ಡ್ ಆಗಿರೋ ಆಲಿಫ್ ಇವಳನ್ನ ಕಬೋರ್ಡ್ ಒಳಗೆ ಎಳ್ಕೊಂಡು ಇವಳಿಗೆ ಒಂದು ವಿಷನ್ ತೋರಿಸ್ತಾನೆ. ಇಲ್ಲಿ ಆಶಾ ತನ್ನ ಫ್ಯಾಮಿಲಿ ತನ್ನ ತಂದೆ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಹಾಗೆ ಇವಳಿಗೆ ಕಾಣಿಸ್ತಾ ಇದೆ. ಆದ್ರೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಇವಳ ಕೈ ನೋವಾಗ್ತಿದೆ. ಯಾಕೆ ಅಂದ್ರೆ ರಿಯಲ್ ಆಗಿ ಇವಳು ಕೇಕ್ ನ ಕಟ್ ಮಾಡ್ತಿಲ್ಲ, ತನ್ನ ಕೈಯನ್ನೇ ಕುಯ್ಕೊಂತಾ ಇದ್ದಾಳೆ. ಡೀಮನ್ ಆಲಿಫ್ ನ ಮುಖಾಂತರ ಇವಳಿಗೆ ಕೇಕ್ ಕಟ್ ಮಾಡು ಅಂತ ಹೇಳ್ತಾ ಇವಳ ಕೈಯನ್ನ ಕುಯ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಇವಳ ಕತೆ ಮುಗಿತು ಅನ್ನೋಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಕುದರತ್ ಬಂದು ಇವಳನ್ನ ತಡೀತಾರೆ. ಕುದರತ್ ಆಲಿಫ್ ನ ಪೊಸೆಸ್ ಮಾಡ್ಕೊಂಡಿರೋ ಡೀಮನ್ ನ ಹೆಸರನ್ನ ಕೇಳ್ತಾ ಮಂತ್ರಗಳನ್ನ ಹೇಳ್ಬೇಕಾದ್ರೆ ಈ ಡೀಮನ್ ಹೇಳುತ್ತೆ, ನಿನಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ, ಆದ್ರೂ ದೇವರ ಹೆಸರಲ್ಲಿ ಮಂತ್ರ ಹೇಳ್ತಿದ್ಯಲ್ಲ ಅಂತ ಇವರ ಮೇಲೆ ದಾಳಿ ಮಾಡೋಕೆ ಆಲಿಫ್ ಬಂದಾಗ ಕುದರತ್ ಡಿಫೆಂಡ್ ಮಾಡ್ಕೊಂತಿರೋದನ್ನ ನೋಡಿದ್ರೆ ಇವರು ಒಳ್ಳೆ ಫೈಟಿಂಗ್ ಸ್ಕಿಲ್ಸ್ ನ ಕೂಡ ಕಲ್ತಿದ್ದಾರೆ. ಡೀಮನ್ ಏನೇ ಹೇಳಿದ್ರು ಅದಕ್ಕೆ ತಲೆ ಕೆಡ್ಸ್ಕೊಂಡೆ ಇವರು ಕಂಟಿನ್ಯೂಸ್ ಆಗಿ ಮಂತ್ರ ಹೇಳೋಕೆ ಶುರು ಮಾಡಿದಾಗ ಕೊನೆಗೂ ಈ ಡೀಮನ್ ತನ್ನ ಹೆಸರು ಕಾದಾಬ್ ಅಂತ ಹೇಳಿ ತಾನು ಪೂಜಿಸೋದು ಸೈತಾನ್ ನ ಮಾತ್ರ ಅಂತ ಹೇಳ್ತಿದ್ದಂಗೆ ಡೀಮನ್ ನ ಹೆಸರು ಗೊತ್ತಾಯ್ತು. ಕಾಂಜರಿಂಗ್ 2 ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಲೊರೆನ್ ವಾರನ್ ಗೆ ನನ್ ಡೀಮನ್ ನ ಹೆಸರು ವಾಲಾಕ್ ಅಂತ ಗೊತ್ತಾದಾಗ ಹೇಗೆ ಅವಳು ಮಾಡಿದ ಪ್ರೇಯರ್ ವರ್ಕ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಕುದರತ್ ಎಕ್ಸಾರ್ಸಿಸಮ್ ಮಾಡ್ಬೇಕಾದ್ರೆ ಈ ಡೀಮನ್ ಹೇಳುತ್ತೆ, ತನಿಗಿಂತ ಶಕ್ತಿಶಾಲಿ ಆಗಿರೋರು ನಿಮ್ಮನ್ನೆಲ್ಲ ನಾಶ ಮಾಡೋಕೆ ಬರ್ತಾರೆ ಅಂತ.
ಆಲಿಫ್ ನ ದೇಹ ಬಿಟ್ಟು ಹೋಗುತ್ತೆ ಡಿಮನ್. ಆಲಿಫ್ ಸರಿ ಹೋಗ್ತಾನೆ, ಹೇಗೂ ಇವನ ಪ್ರಾಣ ಉಳಿತಲ್ಲ ಅಂತ ವಾಪಸ್ ಕುದರತ್ ಬೋರ್ಡಿಂಗ್ ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಇವರ ಹತ್ರ ನಾಯ ರೀತಿ ಕಾಣೋ ಒಂದು ಭಯಾನಕವಾದ ಜೀವಿ ಬರುತ್ತೆ. ಇದು ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ, ಕುದರತ್ ಅವರ ಮಗ ಆಲಿಫ್ ನ ಕೊಂದ ಡಿಮನ್ ಅಜುವಾಲಾ ಆಗಿದೆ. ಇದನ್ನ ನೋಡಿ ಕುದರತ್ಗೆ ಭಯ ಆಗಲ್ಲ, ಕೋಪ ಬರ್ತಾ ಇದೆ. ಆದ್ರೆ ಸಡನ್ ಆಗಿ ಇವ್ರಿಗೆ ತಮ್ಮ ಮಗ ಕಾಣಿಸ್ಕೊಂಡಾಗ ಗಾಬರಿಯಾಗಿ ಮೇಲಿಂದ ಕೆಳಗೆ ಬಿದ್ದ್ಬಿಡ್ತಾರೆ. ಹೇಗೋ ಇವರ ಪುಣ್ಯಕ್ಕೆ ಹೈಟ್ ಕಮ್ಮಿ ಇತ್ತು, ಹಾಗಾಗಿ ಸಣ್ಣ ಪುಟ್ಟ ಗಾಯ ಆಗುತ್ತೆ ಅಷ್ಟೇ. ಆದ್ರೆ ಇನ್ನೊಂದ್ ಕಡೆ ದೆವ್ವ ಬಿಟ್ಸ್ ಬಂದು ಇನ್ನ 1 ಗಂಟೆನೂ ಆಗಿಲ್ಲ, ಮತ್ತೆ ಈ ಬಾರಿ ಆಲಿಫ್ ಅಜುವಾಲಾಗೆ ಪೊಸೆಸ್ಡ್ ಆಗಿ ಬೆಡ್ ಮೇಲೆ ಹೇಗ್ ಬೇಕೋ ಹಾಗೆ ಒದ್ದಾಡ್ತಿದ್ದಾನೆ. ನಂತರ ಆಶಾ ಮತ್ತೆ ಯಾಸ್ಮಿನ್ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವರು ಹೇಗೋ ಮಾಡಿ ಇವನನ್ನ ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಜಾಫರ್ ವಿಷಯ ತಿಳಿದು ಇವರ ಮನೆಗೆ ಬರ್ತಾನೆ. ಮತ್ತೆ ಆಲಿಫ್ ನ ತನ್ನ ಟ್ರಕ್ ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಇದೇ ಸಮಯಕ್ಕೆ ಕುದರತ್ ಬಂದು ಜಾಫರ್ಗೆ ಆ ಡಿಮನ್ ಸಾಧಾರಣವಾದ ಡಿಮನ್ ಅಲ್ಲ, ನನ್ನ ಮಗನನ್ನ ಅದು ಸಾಯಿಸಿದೆ, ನನ್ನನ್ನ ಕೂಡ ಸಾಯಿಸೋಕೆ ಪ್ರಯತ್ನ ಪಟ್ಟಿದೆ, ಅದಕ್ಕೆ ನಾನೇ ಆಲಿಫ್ ಮೇಲೆ ಎಕ್ಸಾರ್ಸಿಸಮ್ ಮಾಡ್ತೀನಿ ಅಂದಾಗ, ಬೇಡ, ಮತ್ತೆ ನಿನ್ ಕೈಯಿಂದ ಅನಾಹುತ ಆಗೋದು ಬೇಡ, ನೀನು ದೇವರ ಹೆಸರಲ್ಲಿ ಇದನ್ನೆಲ್ಲ ಮಾಡ್ತಿಲ್ಲ, ಆ ಡಿಮನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಏನಾದ್ರೂ ಮಾಡ್ಕೊಳ್ಳಿ ಅಂತ ಕುದರತ್ ಸುಮ್ನೆ ಆಗ್ತಾರೆ. ಮುಂದಿನ ದಿನ ಕುದರತ್ ಆಶಾ ಜೊತೆ ವಾಕ್ ಮಾಡ್ತಾ ಮಾತಾಡ್ತಿದ್ದಾಗ ನಮ್ ಜೊತೆನೆ ಹೀಗೆ ಯಾಕಾಗ್ತಿದೆ ಅಂತ ಕೇಳ್ತಾಳೆ ಆಶಾ. ನಾವು ದೇವರ ಮೇಲಿರೋ ನಂಬಿಕೆಯನ್ನ ಕಳ್ಕೊಳ್ಳಿ, ದೇವರನ್ನ ಪೂಜಿಸೋದು ಬಿಡ್ಲಿ ಅಂತ ಡಿಮನ್ಗಳು ಇದನ್ನೆಲ್ಲ ಮಾಡ್ತವೆ. ನಾವು ಅಂದ್ರೆ ಮನುಷ್ಯರೇನು ಸಾಚಾಗಳಲ್ಲ, ತುಂಬಾನೇ ತಪ್ಪುಗಳನ್ನ ಮಾಡಿ ಅದಕ್ಕೆ ದೇವರು ಹೊಣೆ ಅನ್ಬಿಡ್ತೀವಿ. ನಾವು ಮಾಡೋ ತಪ್ಪಿಗೆ ಇಲ್ಲೇ ಶಿಕ್ಷೆ ಆಗುತ್ತೆ, ನಮ್ಮ ಒಳ್ಳೆತನಕ್ಕೂ ಇಲ್ಲೇ ಫಲ ಸಿಗುತ್ತೆ ಅಂತ ಹೇಳ್ತಾ ಜಿಹಾನ್ ಪೊಸೆಸ್ಡ್ ಆಗಿ ಸಾವನ್ನಪ್ಪಿದ್ಲಲ್ಲ, ಅವಳ ತಂದೆ ತಾಯಿ ಮನೆ ಹತ್ರ ಬರ್ತಾರೆ. ಕುದರತ್ ಬೋರ್ಡಿಂಗ್ ಸ್ಕೂಲ್ ಇಂದ ಬಂದಿರೋದು ಅಂತ ಗೊತ್ತಾಗ್ತಿದ್ದಂಗೆ ಜಿಹಾನ್ ಅವರಪ್ಪ ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಧರ್ಮದ ಹೆಸರಲ್ಲಿ ಇಂತ ನೀಚ ಕೆಲಸ ಮಾಡ್ತಿರಲ್ಲ, ನಮ್ಮ ಭೂಮಿ ಜಮೀನನ್ನೆಲ್ಲ ಇಸ್ಕೊಂಡು ಮಗಳನ್ನ ಉಳಿಸ್ತೀನಿ ಅಂತ ಹೇಳಿ ಆ ಜಾಫರ್ ಮೋಸ ಮಾಡದ್ನಲ್ಲ ಅಂತ ಹೇಳಿದಾಗ ಕುದರತ್ಗೆ ಗೊತ್ತಾಯ್ತು ಇವರು ಈ ಹಳ್ಳಿಗೆ ಬರ್ಬೇಕಾದ್ರೆ ಈ ಜಾಗ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿದ್ದು ಅಂತ ಬೋರ್ಡ್ ಇತ್ತಲ್ಲ, ಆ ಜಾಗವನ್ನೆಲ್ಲ ಜನರಿಂದ ಬೋರ್ಡಿಂಗ್ ಸ್ಕೂಲ್ ಅವರು ಕಿತ್ಕೊಂಡಿರೋದು ಅಂತ ಗೊತ್ತಾಯ್ತು. ಇದೇ ಸಮಯಕ್ಕೆ ಜಿಹಾನ್ ಅವರ ಅಮ್ಮ ಬೇಜಾರಲ್ಲಿ ಬೆಟ್ಟದ ಮೇಲಿಂದ ಕೆಳಗೆ ಹಾರಿ ಸಾವನ್ನಪ್ತಾರೆ. ಈಗ ಕುದರತ್ಗೆ ತುಂಬಾನೇ ಕೋಪ ಬಂದಿದೆ, ಧರ್ಮದ ಹೆಸರಲ್ಲಿ ಜನರಿಂದ ಭೂಮಿ ಕಿತ್ಕೊಂತಾ ಇದ್ದಾರಲ್ಲ ಅಂತ. ನಿನ್ನೆ ರಾತ್ರಿ ಕುದರತ್ ತುಂಬಾನೇ ಕಷ್ಟಪಟ್ಟು ಆಲಿಫ್ ನ ಎಕ್ಸಾರ್ಸಿಸಮ್ ಮಾಡಿದ್ರು. ಆದ್ರೆ ಈಗ ಜಾಫರ್ ಮತ್ತೆ ಅವನ ಸ್ಟೂಡೆಂಟ್ಸ್ ಗಳೆಲ್ಲ ಆಲಿಫ್ ಹುಷಾರಾಗಿದ್ದಾನೆ, ಮತ್ತೇನು ಸಮಸ್ಯೆ ಆಗಲ್ಲ ಅಂತ ಹೇಳಿ ಆಲಿಫ್ ನ ಮನೆಗೆ ಕಳಿಸ್ತಾ ಇದ್ದಾರೆ. ಇದನ್ನ ನೋಡಿ ಕುದರತ್ ಯಾಸ್ಮಿನ್ ಇಂದ ಜಮೀನ್ ಇಸ್ಕೊಂಡ್ರ ಇಲ್ಲ ಹಣ ಇಸ್ಕೊಂಡ್ರ ಅಂತ ಜಾಫರ್ಗೆ ಕೇಳಿದಾಗ, ಓ ತಮ್ಮ ಬಣ್ಣ ಎಲ್ಲ ಬಯಲಾಗೋಗಿದೆ ಅಂತ ಸತ್ಯ ಒಪ್ಕೊಂತಾನೆ. ಆ ಭೂಮಿ ದುಡ್ಡು ಎಲ್ಲ ಮಸೀದಿ ಕಟ್ಟೋಕೆ, ಹೊಸ ಬೋರ್ಡಿಂಗ್ ಸ್ಕೂಲ್ ಕಟ್ಟೋಕೆ ಸಹಾಯ ಆಗುತ್ತೆ ಅಂದಾಗ ಜನರ ಜಾಗವನ್ನ ಅನ್ಯಾಯವಾಗಿ ಕಿತ್ಕೊಂಡು ಆ ಜಾಗದ ಮೇಲೆ ಮಸೀದಿ ಬೋರ್ಡಿಂಗ್ ಸ್ಕೂಲ್ ಎಲ್ಲ ಕಟ್ಟಿದ್ರೆ ದೇವರು ಅದನ್ನ ಮೆಚ್ಚಲ್ಲ. ಎಕ್ಸಾರ್ಸಿಸಮ್ ಮಾಡೋದು ನಮ್ಮ ಕರ್ತವ್ಯ, ವ್ಯಾಪಾರ ಅಲ್ಲ. ಧರ್ಮದ ಹೆಸರಲ್ಲಿ ಜನರಿಗೆ ಭಯ ಹುಟ್ಟಿಸಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಭೂಮಿಯನ್ನೆಲ್ಲ ಕಿತ್ಕೊಂಡ್ರೆ ದೇವರು ನಿಮ್ಮನ್ನ ಸುಮ್ನೆ ಬಿಡಲ್ಲ. ಈ ಕೆಲಸಗಳೆಲ್ಲ ಈಗ್ಲೇ ನಿಲ್ಸಿ, ನಮ್ಮ ಗುರು ರೋಕಿಮ್ ಅವರ ಮಾನ ಮರ್ಯಾದೆ ಕಳಿಬೇಡಿ ಅಂತ ಕುದರತ್ ಹೇಳ್ತಿದ್ದಂಗೆ ಜಾಫರ್ ತನ್ನ ಸ್ಟೂಡೆಂಟ್ ನ ಕರೆದು ಕುದರತ್ ಅವರ ಬ್ಯಾಕ್ ಪ್ಯಾಕ್ ಮಾಡು, ಅವರು ತುಂಬಾನೇ ಪವಿತ್ರವಾಗಿದ್ದಾರೆ, ಈ ಜಾಗದಲ್ಲಿ ಇರೋಕಾಗಲ್ಲ ಅಂತ ಹೇಳ್ತಾನೆ. ಇವತ್ತು ರಾತ್ರಿ ಆಲಿಫ್ ಹುಷಾರಾಗಿದ್ದಾನೆ. ತನ್ನ ಅಕ್ಕ ಆಶಾ ಜೊತೆ ಆಟ ಆಡ್ತಿರೋದನ್ನ ನೋಡಿ ಯಾಸ್ಮಿನ್ ಕೂಡ ಖುಷಿಯಾಗಿದ್ದಾಳೆ. ಆದ್ರೆ ಇದಕ್ಕಿದ್ದಂಗೆ ಕರೆಂಟ್ ಹೋಯ್ತು ಅಂತ ಸ್ಟೋರೇಜ್ ರೂಮ್ ಅಲ್ಲಿ ಇರೋ ಜನರೇಟರ್ ನ ಸ್ಟಾರ್ಟ್ ಮಾಡೋಕೆ ಯಾಸ್ಮಿನ್ ಬರ್ತಾಳೆ. ಆದ್ರೆ ಇದರಲ್ಲಿ ಸೀಮೆಣ್ಣೆ ಇಲ್ಲ. ಇದನ್ನ ಹುಡುಕ್ಬೇಕಾದ್ರೆ ಸಡನ್ ಆಗಿ ಆಜ್ವಾಲಾ ಡಿಮನ್ ಇವಳ ಮೇಲೆ ದಾಳಿ ಮಾಡಿ ಬಾಯಿಯ ಮುಖಾಂತರ ಇವಳ ದೇಹ ಸೇರ್ಕೊಳ್ಳುತ್ತೆ. ಈಗ ಪೊಸೆಸ್ಡ್ ಆಗಿರೋ ಯಾಸ್ಮಿನ್ ಆಶಾಗೆ ಜಾಫರ್ನ ಕರ್ಕೊಂಡ್ ಬರೋಕೆ ಕಳಿಸ್ತಾಳೆ. ಯಾಕೆ ಅಂತ ಕೇಳ್ದೆ ಆಶಾ ಕೂಡ ಹೊಡ್ತಾಳೆ. ಕತ್ತಲಾಗಿರೋದ್ರಿಂದ ಯಾಸ್ಮಿನ್ ನ ಬಾಯಿಯಿಂದ ರಕ್ತ ಬರ್ತಿರೋದು ಕೂಡ ಆಶಾ ಗಮನಿಸಲ್ಲ. ಇನ್ನೊಂದ್ ಕಡೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಕುದರತ್ ಇಲ್ಲಿಂದ ಹೊರಡೋಕು ಮುಂಚೆ ತಮ್ಮ ಗುರು ರೋಕಿಮ್ ಅವರನ್ನ ಭೇಟಿಯಾಗಿ ನನ್ನನ್ನ ಕ್ಷಮಿಸಿ, ಈ ಬೋರ್ಡಿಂಗ್ ಸ್ಕೂಲ್ಗೋಸ್ಕರ ನನ್ನ ಕೈಯಲ್ಲಿ ಏನು ಮಾಡೋಕ್ ಆಗ್ಲಿಲ್ಲ ಅಂದಾಗ ರೋಕಿಮ್ ಅವರಿಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ಈಗ ಜಾಫರ್ ನ ಬಗ್ಗೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಿ ಜಾಫರ್ ಬಗ್ಗೆ ಎಲ್ಲಾ ವಿಷಯ ಹೇಳ್ಬಿಡ್ತಾರೋ ಅಂತ ಜಾಫರ್ ನ ಸ್ಟೂಡೆಂಟ್ಸ್ ಕುದರತ್ ನ ಇಲ್ಲಿಂದ ಕರ್ಕೊಂಡು ಹೊಡ್ತಾರೆ. ಆದ್ರೆ ಕುದರತ್ ಜಾಫರ್ ನ ಕಡೆ ಅವ್ರಿಗೆಲ್ಲ ಹೊಡೆದು ಆಮೇಲೆ ಜಾಫರ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಅವನ ರೂಮ್ ಗೆ ಬಂದ್ರೆ ಇಲ್ಲಿ ಜಾಫರ್ ಕೇವಲ ಧರ್ಮದ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿರೋದು ಅಷ್ಟೇ ಅಲ್ಲ, ಅದಕ್ಕಿಂತ ಘೋರ ಪಾಪವನ್ನೇ ಮಾಡ್ತಾ ಇದ್ದಾನೆ, ಸೈತಾನನನ್ನ ಪೂಜೆ ಮಾಡೋದು. ಇಲ್ಲಿವರೆಗೂ ಹಳ್ಳಿಯಲ್ಲಿ ಯಾರ್ಯಾರು ಪೊಸೆಸ್ಡ್ ಆಗಿ ಸಾವನ್ನಪ್ಪಿದರೋ ಅವರನ್ನೆಲ್ಲ ಜಾಫರೇ ಸೈತಾನನಿಗೆ ಬಲಿ ಕೊಟ್ಟಿರೋದು. ಯಾಕೆ ಅಂದ್ರೆ ಇಡೀ ಜಗತ್ತನ್ನೇ ಆಳೋ ಅಷ್ಟು ಶಕ್ತಿ ಕೊಡುವಂತ ಸೈತಾನನಿಗೆ ಇವನು ಕೇಳ್ಕೊಂತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡ ಕುದರತ್ಗೆ ತುಂಬಾನೇ ಕೋಪ ಬಂದು ಜಾಫರ್ ಡೆವಿಲ್ಗೆ ಪೂಜೆ ಮಾಡ್ಬೇಕಾದ್ರೇನೆ ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಇವರಿಬ್ಬರ ನಡುವೆ ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ನೀನು ಕೂಡ ಡೆವಿಲ್ ನ ಪೂಜೆ ಮಾಡು, ಆಜ್ವಾಲಾನ ಪೂಜೆ ಮಾಡು, ನಿನ್ ಜೀವನನೇ ಬದಲಾಗೋಗುತ್ತೆ ಅಂತ ಜಾಫರ್ ಹೇಳಿ ತಪ್ಪು ಮಾಡ್ತಾನೆ. ಕುದರತ್ ಇವನನ್ನ ಕೊನೆಗೂ ಸಾಯಿಸೇ ಬಿಡ್ತಾರೆ. ಇದೇ ಸಮಯಕ್ಕೆ ಆಶಾ ಇಲ್ಲಿಗೆ ಬಂದಾಗ ಮತ್ತೆ ಅವಳ ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿ ತಕ್ಷಣ ಕುದರತ್ ಇವಳ ಜೊತೆ ಹೊಡ್ತಾರೆ. ಅದೇ ಇನ್ನೊಂದ್ ಕಡೆ ಆಲ್ರೆಡಿ ಪೊಸೆಸ್ಡ್ ಆಗಿರೋ ಯಾಸ್ಮಿನ್ ಆಲಿಫ್ ನ ಸ್ಟೋರೇಜ್ ರೂಮ್ ಗೆ ಎಳ್ಕೊಂಡ್ ಬಂದು ಗುಂಡಿ ತೆಗೆದು ಆಲಿಫ್ ನ ಜೀವಂತವಾಗಿನೇ ಊತಾಕ್ತಿದ್ದಾಳೆ. ಊತ ಹಾಕಿ ಆದ್ಮೇಲೆ ಕುದರತ್ ಮತ್ತೆ ಆಶಾ ಬಂದಾಗ ಯಾಸ್ಮಿನ್
ಒಳಗಿರೋ ಆಜ್ವಾಲ ಹೇಳುತ್ತೆ, ಇಲ್ಲಿವರೆಗೂ ನಿನ್ನಿಂದ ಎಲ್ಲ ಕಿತ್ಕೊಂಡಿದ್ದೀನಿ, ಹಾಗಿದ್ರು ದೇವರ ಮೇಲೆ ನೀನ್ ಇಟ್ಟಿರೋ ನಂಬಿಕೆ ಹೋಗಿಲ್ಲ, ಮನುಷ್ಯರನ್ನ ದಾರಿ ತಪ್ಸೋಕೆ ನಾನು ಪ್ರಯತ್ನ ಮಾಡ್ತಿದ್ರೆ ನನ್ನ ದಾರಿಗೆ ಪ್ರತಿ ಸಲ ನೀನು ಅಡ್ಡ ಬರ್ತೀಯ, ಇವತ್ತೇ ನಿನ್ನ ಕೊನೆ ದಿನ ಅಂತ ಹೇಳಿದಾಗ ಆಲಿಫ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಕುದರತ್. ಇದಕ್ಕೆ ಆಜ್ವಾಲ, ಯಾವ ಆಲಿಫ್ ಹೇಳು, ನಾನು ಕತ್ತನ್ನ ಮುರ್ದಾಕಿ ಸಾಯಿಸಿದ್ನಲ್ಲ ಆ ಆಲಿಫಾ, ಇಲ್ಲ ಈಗ ತಾನೇ ಮಣ್ಣಲ್ಲಿ ಜೀವಂತವಾಗಿ ಊತ್ ಹಾಕುದ್ನಲ್ಲ ಆ ಆಲಿಫಾ ಅಂತ ಕೇಳಿದಾಗ ಆಲಿಫ್ ಎಲ್ಲಿದ್ದಾನೆ ಅಂತ ಇವ್ರಿಗೆ ಗೊತ್ತಾಯ್ತು. ಆದ್ರೆ ಉಸಿರುಗಟ್ಟಿ ಸಾಯೋ ಅಷ್ಟರಲ್ಲಿ ಕಾಪಾಡೋಕೆ ಆಗಲ್ಲ. ಈ ಡೀಮನ್ ಕುದರತ್ ಅವರ ಮೇಲೆ ದಾಳಿ ಮಾಡುತ್ತೆ. ದೇವರು ಈ ಡೀಮನ್ ನ ಸೋಲ್ಸೋಕೆ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ಇಟ್ಟು ಯಾಸ್ಮಿನ್ ಮೇಲೆ ಎಕ್ಸಾರ್ಸಿಸಂ ಶುರು ಮಾಡ್ತಾರೆ ಕುದರತ್. ಅದೇ ಆಶಾ ತನ್ನ ತಮ್ಮ ಆಲಿಫ್ ನ ಕಾಪಾಡೋಕೆ ಗುಂಡಿ ಅಗಿತಾ ಇದ್ದಾಳೆ. ಕುದರತ್ಗೆ ಈ ಡೀಮನ್ ಮಂತ್ರಗಳನ್ನ ಹೇಳೋಕೆ ಬಿಡ್ತಿಲ್ಲ, ಒಂದೇ ಸಮ ದಾಳಿ ಮಾಡ್ತಾನೆ ಇದೆ. ಇದೇ ಗ್ಯಾಪ್ ಅಲ್ಲಿ ಡೀಮನ್ನೇ ಮಂತ್ರ ಹೇಳ್ತಾ ಇದೆ, ದೇವರ ಮಂತ್ರವನ್ನ ಅಣಕು ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ಕುದರತ್ ಒಂದೇ ಸಮ ಎಕ್ಸಾರ್ಸಿಸಂ ನ ಪ್ರೇಯರ್ ಹೇಳೋಕೆ ಶುರು ಮಾಡ್ತಾರೆ. ಈಗ ಕೊನೆಗೂ ಯಾಸ್ಮಿನ್ ನ ಅಜ್ವಾಲ ಬಿಟ್ಟು ಹೋಗುತ್ತೆ. ಇವಳೇನೋ ಹುಷಾರಾದ್ಲು, ಆದ್ರೆ ಮಣ್ಣಲ್ಲಿ ಇರೋ ಆಲಿಫ್ ಸಾವನ್ನಪ್ಪಿರೋ ಹಾಗೆ ಕಾಣ್ತಿದ್ದಾನೆ. ಆದ್ರೆ ಸಾವನ್ನಪ್ಪಿಲ್ಲ. ಯಾಸ್ಮಿನ್ ನ ದೇಹ ಬಿಟ್ಟು ಈಗ ಮತ್ತೆ ಆಲಿಫ್ ನ ಡೀಮನ್ ಪೊಸೆಸ್ ಮಾಡ್ಕೊಂಡು ಕುದರತ್ ಅವರ ಮಗ ಆಲಿಫ್ ನ ರೂಪದಲ್ಲಿ ಬಂದು ಹೇಳ್ತಾ ಇದೆ, ನೀವು ಕೂಡ ನಮ್ ಜೊತೆನೆ ಬಂದು ಇರಿ, ಅಲ್ಲಿ ಅಮ್ಮ ಕೂಡ ಇದ್ದಾರೆ, ನಾವೆಲ್ಲರೂ ಮತ್ತೆ ಒಟ್ಟಿಗೆನೆ ಇರ್ಬೋದು ಅಂದಾಗ ಕುದರತ್ ಅಷ್ಟು ಸುಲಭವಾಗಿ ಯಾಮಾರಲ್ಲ. ಈ ಬಾರಿ ಯಾಸ್ಮಿನ್ ಮತ್ತೆ ಆಶಾ ಕೂಡ ಇವರ ಜೊತೆ ಮಂತ್ರಗಳನ್ನ ಹೇಳೋಕೆ ಶುರು ಮಾಡ್ತಾರೆ. ಕುದರತ್ ಇವನ ದೇಹದಲ್ಲಿ ಇರೋ ಆಜ್ವಾಲನ ಕೈಯಲ್ಲೇ ಹಿಡ್ಕೊಂಡು ಇವನ ದೇಹದಿಂದ ಹೊರಗೆ ತೆಗಿತಾರೆ. ಇದರಿಂದ ಆಲಿಫ್ ಕೂಡ ನಾರ್ಮಲ್ ಆಗ್ತಾನೆ. ಎಲ್ಲ ಆಗಿ 6 ತಿಂಗಳ ನಂತರ ಮರುಭೂಮಿ ರೀತಿ ಇದ್ದ ಜಾಗ ಈಗ ಹಸಿರು ಬಣ್ಣದಿಂದ ತುಂಬಿದೆ. ಬೆಳೆಗಳು ನಾಶ ಆಗ್ತಿಲ್ಲ, ದೆವ್ವಗಳ ಕಾಟ ಕೂಡ ಇಲ್ಲ. ಕುದರತ್ ಅವರ ಗುರು ರೋಕಿಮ್ ಈಗಾಗ್ಲೇ ಹುಷಾರಾಗಿದ್ದಾರೆ. ಅಂದ್ರೆ ಜಾಫರೇ ಇವ್ರಿಗೂ ಹುಷಾರಿಲ್ದಂಗೆ ಮಾಡಿದ್ದ. ಈಗ ಬೋರ್ಡಿಂಗ್ ಸ್ಕೂಲ್ಗೆ ಮೊದ್ಲಿನ ತರ ಕಳ್ಳನ್ ಮಕ್ಕಳು ಬರ್ತಾ ಇಲ್ಲ, ಬರೀ ಮಕ್ಕಳು ಬರ್ತಾ ಇದ್ದಾರೆ. ಜನರಿಂದ ಜಾಫರ್ ಕಿತ್ಕೊಂತಿದ್ದ ಜಾಗವನ್ನ ಕೂಡ ವಾಪಸ್ ಕೊಟ್ಟಿದ್ದಾರೆ. ಎಲ್ಲ ಸರಿ ಹೋಗಿದೆ. ಆದ್ರೆ ಕುದರತ್ ಈಗ ಹಳ್ಳಿಯಿಂದ ಹೊರಟಿದ್ದಾರೆ. ಯಾಕಂದ್ರೆ ತಮ್ಮ ಹೆಂಡತಿಯ ಸಾವಿನ ಬಗ್ಗೆ ಇವರು ತಿಳ್ಕೋಬೇಕು ಅಂತ. ಈ ಜಾಗ ನಿನ್ ಮನೆ ಆಗಿದೆ, ಆಗಾಗ ಬರ್ತಾ ಇರುವಂತ ರೋಕಿಮ್ ಅವರು ಹೇಳಿ ತಮ್ಮ ಹಳೆ ಬೈಕ್ ನ ಇವ್ರಿಗೆ ಕೊಟ್ಟು ಕಳಿಸ್ತಾರೆ. ದಾರಿಯಲ್ಲಿ ಯಾಸ್ಮಿನ್ ಮತ್ತೆ ಆಶಾ ಆಲಿಫ್ ನ ಕರ್ಕೊಂಡ್ ಬಂದು ಇವನು ತನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋದನ್ನ ಕುದರತ್ಗೆ ತೋರಿಸಿದಾಗ ಇವರು ತುಂಬಾನೇ ಖುಷಿಯಾಗಿ ಇಲ್ಲಿಂದ ಹೊರಡ್ತಾರೆ. ಈಗ ಸ್ಕ್ರೀನ್ ಮೇಲೆ ಕುದರತ್ ವಾಪಸ್ ಬರ್ತಾರೆ ಅಂತ ತೋರಿಸ್ತಾರೆ. ಆಲ್ರೆಡಿ ವಾಪಸ್ ಬಂದಿದ್ದಾರೆ ಸ್ನೇಹಿತರೆ ಇಂಡೋನೇಷಿಯಾದ ಥಿಯೇಟರ್ಸ್ ಅಲ್ಲಿ. ಪಾರ್ಟ್ 2 ಅಲ್ಲಿ ಡೀಮನ್ ಯಾಕೆ ಇವರ ಹಿಂದೆ ಬಿತ್ತು, ಕುದರತ್ ಅವರ ಹೆಂಡತಿಗೆ ಏನಾಯ್ತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.